ಅಂತ ಇದ್ದಳು ಫ್ರೆಂಡ್ಸು, ನೀನು ಒಬ್ಳೆ ಕಣ್ಲೆ ನೆಟ್ಗೆ. ನೀನು ಹೊಂಟೋಗ್ಬಿಟ್ರೆ ಹೆಂಗೆಲೆ ಪದ್ದಿ, ಹೊಂಟೋಗ್ಬಿಟ್ಟಲ್ಲೇ ಪದ್ದಿ, ಹೊಂಟೋಗ್ಬಿಟ್ಟಲ್ಲೇ. ಮನೆಯಲ್ಲಿಲ್ಲ ಸುಮ್ಕಿರ್ರೆ, ನಾನು ಇನ್ನೂ ಹೋಗಿಲ್ಲ, ಇನ್ನೂ ಬದುಕಿವ್ನಿ. ಅಯ್ಯೋ ಯವ್ವ, ನಮ್ಮ ಅತ್ತೆಯಿಂದ ನನಗೆ ನೆಮ್ಮದಿ ಇಲ್ಲ ಕಣ್ರೆ ಯವ್ವ, ನಾ ಇನ್ನೂ ಬದುಕಿದೀನಿ ಕಣೆ. ಏನೋ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ ಅಷ್ಟೇನೆ, ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡಯ್ಯೋ ಅನ್ನಿಸ್ತಿದ್ದೀರಲ್ಲೇ, ಸುಮ್ಕಿರ್ರೆ. ಎಲ್ಲ ನೋಡಿದ್ರ ಎಲ್ಲ ಚೀನಾದನಿಂದನೇ ಆಗಿದ್ದು. ನಾನು ಏಸಿ ಹೇಳ್ದೆ ಬೇಡ, ನನ್ನ ನಿನ್ನ ಮಗಳು ಕೊಟ್ಟು ಮದುವೆ ಮಾಡ್ಕ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರು ಅಂತಂದ್ರೆ ಕೇಳೇ ಇಲ್ಲ ಈ ಪದ್ದಿ. ಅನ್ಯಾಯವಾಗಿ ಜೀವ ತೆಕ್ಕಬಿಟ್ಟು, ಅಲ್ಲ ಅವನ ಕತ್ತರಿಸ್ಬಿಟ್ಟು ಫ್ರೈ ಮಾಡ್ಬಿಟ್ಟು ತಿನ್ಸವನೆ ಅಂತಂದ್ರೆ ಬಿರಿಯಾನಿ ಮಾಡಿಸ್ಬಿಟ್ಟು ನನ್ನ ಮಗ ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ಹೊಡ್ಕೊಂಡು ಹೋಗ್ಬೇಕು ಅಂತ ಪಿಲಾನ್ಗೆ ತಾನೇನೆ ಹಿಂಗೆಲ್ಲ ಮಾಡಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನ ನಿನ್ನ ಮಗಳು ಎಲ್ಲಿ ಬಿದ್ದವಳೋ ಏನು ಕತ್ತಿಯೋ, ಬರಲಿ ಅವಳಿಗೂ ಬಿಡಿಸ್ತೀನಿ ಪದ್ದಿ. ನೀನು ಸಾಯೋದ್ರೊಳಗಡೆ ನಿನ್ನ ಕಣ್ಣು ಮುಂದೆ ನನ್ನ ಮಗನ್ನ ನಿನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಡೆ, ಅದೊಂದೇ ನನಗೂ ಕೊನೆ ಆಸೆ ಇರೋದು. ಪಾಪ ನೀನು ಈಗಲೂ ಆಗಲೂ ಹೋಯ್ತೀಯ, ನಿನಗೂ ಭಾಳ ಆಸೆ ಇರ್ತದಲ್ಲ ಮಗಳು ಮದುವೆ ನೋಡಬೇಕು ಅಂತ ಹೇಳ್ಬಿಟ್ಟು ಮೊದಲು ಆ ಚೀನಾದನ್ನು ಅದ್ದಿ ಈಚೆ ಕಡೆಗೆ ಹಾಕಲೇ. ಅಯ್ಯೋ ಅಮ್ಮ ಬುಡ್ಕೋತಾ ಇದೀವಿ ಅವನಿಗೆ, ಎಂತ ಕೆಲಸ ಮಾಡ್ಬಿಟ್ಟಲ್ಲ, ಎಂತ ಕೆಮ್ಮೆ ಮಾಡ್ಬಿಟ್ಲ ಅಂದ್ರೆ ಅವನು ನಮ್ಮ ಭಾಷೆ ಅರ್ಥ ಆಗಕ್ಕಿಲ್ಲ ಅಂತ ಅನಿಸ್ತದೆ, ಸರಿಯಾಗಿ ಒಸಿನುವೆ ಅರ್ಥ ಆಗಕ್ಕಿಲ್ಲ. ಏನನ್ನ ಮಾಡ್ಲು ಕಿಸ್ಕೊಂಡು ನಿಂತ್ಕೊತಾನೆ, ಬರೀ ಅಡುಗೆ ಮನೆ ಫ್ರೈ ಮಾಡೋದೇನಿ ಆಯ್ತು ಅವನು. ಏನು ಈ ಪುಟ್ಟಿ ಅಡುಗೆ ಬಟ್ಟು ನೀನಾರ ಕರ್ಕೊಬಿಟ್ಟು ಬಂದವಳು ಏನು ಕಚ್ಚಿಯೋ ಗೊತ್ತಿಲ್ಲ. ಬೈತಾ ಇದ್ರು ಅಂತ ನಗ್ತಾನೆ. ಸಾಕು ಸುಪ್ಸಾ ಲೋಪರ್ ಚೀನಾ, ನೀನು ಬಿಟ್ಬಿಡ್ತೀವ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಆಗಲೇ ನೀವು ಫೋನ್ ಮಾಡಿವ್ನಿ, ಪೊಲೀಸರು ನೆಟ್ಟು ಬರ್ತಾರೆ ನೀನು ಕರ್ಕೊಂಡು ಹೋಗಕ್ಕೆ. ನನ್ನ ಮಗನೇ ಅನ್ಯಾಯವಾಗಿ ಪೊದ್ದಿನ ಮೇಲೆ ಕಳಿಸ್ತಾ ಇದೆಯಲ್ಲ ನೀನು, ಲೆಕ್ಕ ಹಾಕು. ಆ ಯಾವಿನ ಬಿರಿಯಾನಿನ ಪಟ 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 ಅಂತ ಹೇಳ್ಬಿಟ್ಟು ಕತ್ತರಿಸ್ಬಿಟ್ಟು ಕೊಡಂತದ್ದು ಏನಾಯ್ತು ಮುದೇವಿ ನಿನಗೆ? ಇವಳಿಗೆ ಕೊಡ್ಬೇಕಾಯ್ತಾ, ನೀನು ತಿಂದ್ಬಿಟ್ಟು ಸಾಯ್ಬೇಕಿತ್ತು. ನೀನು ಅದು ಏನೇನು ಮಾಡ್ಕೊ ತಿಂತೀಯೋ ನಮಗೆಲ್ಲ ಗೊತ್ತಿಲ್ಲ. ಮನೆ ನೋಡಿದ್ರೆ ನನ್ನ ಮಗನಿಗೆ ಬೋಬೋ ಬಿರಿಯಾನಿ ತಿನ್ಸೋನಿ, ಇವಾಗ ನೋಡಿದ್ರೆ ಆವಿನ ಬಿರಿಯಾನಿ ತಿನ್ಸೋನಿ, ನಾಳೆ ಇನ್ನೇನು ಬಿರಿಯಾನಿ ಮನೆಯವ್ರಿಗೆಲ್ಲ ಹಾಕ್ಸ್ಬಿಟ್ಟು ನಿಗ್ರಿಸ್ತಾನೋ ಏನೋ ನಾಕಾಣಿ. ಅಯ್ಯೋ 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 ಲೇ ಪೊದ್ದಿ, ಏನಾರ ಆಯ್ತಾಯ್ತೇನೆ ನಿಂಗೆ? ಏನೋ ಉಸಿರೋದಂಗೆ ಆಯ್ತಾಯ್ತೇನೆ? ಅಯ್ಯೋ ಶಿವನಿ, ನಾನು ಸಾಯ್ತೀನೋ ಇಲ್ವಾ ಗೊತ್ತಿಲ್ಲ, ನೀವೇನಿಯ ಮ್ಯಾಲಕ್ಕೆ ಕಳ್ಸಂಗಿದ್ದೀರಲ್ಲ, ನಾನು ಇನ್ನೂ ಸತ್ತಿಲ್ಲ. ಒಸಿ ಸುಮ್ಕಿತ್ತೀರಾ? ನಂಗೆ ಏನು ಆಯ್ತಿಲ್ಲ ಅಲ್ಲೇ ಸರಸಿ, ನಂಗೆ ಏನು ಆಯ್ತಿಲ್ವೇ? ಅದಿ ಸುಮ್ಮನಿರು, ನನ್ನ ಮಗ ಕೊಟ್ಟರೆ ಬಿರಿಯಾನಿ ತಿಂದು ಏನೇನೋ ಆಯ್ತಾಯ್ತು ನಿಂಗೆ, ನಿನಗೆ ಬಾಯಿಗೆ ಗೊತ್ತಾಯ್ತಿಲ್ಲ ಅಷ್ಟೇನೆ. ನೀಯ ಯಾವತ್ತು ಬರ್ತುಡೆ ವಿಸುನು ನಾನೇ ಫಸ್ಟ್ ಮಾಡಬೇಕು ಅಂತ ಗೊತ್ತಿದ್ದೆ. ಬೇಜಾರು ಮಾಡ್ಕೋಬೇಡ್ವಿ, ಮುಂಚೆನೇ ಹಾರಾಕ್ಬಿಟ್ಲಲ್ಲ ಈ ಜಯಮ್ಮ ಅಂತ ನನಗೆ ಬೇಜಾರಾಯ್ತೈತೆ, ಅನ್ಯಾಯ ಆಯ್ತೈತೆ. ನಿನ್ನಂತ ಫ್ರೆಂಡನ್ನು ಕಳ್ಕೊಂಡು ಇನ್ನು ಬದುಕಿರ್ತೀವ ನಾವು ಕೊರಗಿ ಹೊಂಟೋಯ್ತೀವಿ ಅಂತ ಅನ್ನಿಸ್ತದೆ. ನನಗೂ ಒಬ್ಳೆ ಹೋಗಿ ಭಯ ಆಯ್ತದೆ ಕಣ್ಲೆ ಸರಾಜಿ ಜಯಮ್ಮ. ಯಾಕೋ ಮನ್ಸಿಗೆಲ್ಲ ಒಂಥರ ಆಯ್ತೈತೆ, ಹೊಂಟೋಗ್ಬಿಡ್ತೀನಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಒಂದು ಚೂರು ಬಿರಿಯಾನಿ ತಿಂದ್ಬಿಟ್ಟು ನನ್ನ ಜೊತೆನೆ ಬರ್ರೆ, ಹೋಗೋಣ ಜೊತೆಗೆ ನೀನಿಯ. ನಾನು ಬರ್ತಾ ಇದ್ನೆ ಪದ್ದಿ, ನಿನ್ನನ್ನು ಬಿಟ್ಬಿಟ್ಟು ನಾನೇನು ಇಲ್ಲಿ ಇದ್ದು ಏನು ಮಾಡಲಿ ಹೇಳು? ನೀನು ನನ್ನ ಕ್ಲೋಜು ಫ್ರೆಂಡು, ಜೀವಕ್ಕೆ ಜೀವ ನೀನು. ಅಂಥದ್ರಾಗೆ ನಿನ್ನ ಬಿಟ್ಬಿಟ್ಟು ನಾನು ಇರ್ತೀನ. ನಾನು ಏನು ಮಾಡಲಿ? ಧರ್ಮಸ್ಥಳ ಸಂಘದಾಗ ಸಾಲ ತಗೊಬಿಟ್ಬಿಟ್ಟಿದ್ದೀನಿ. ಈಗ ಸಾಲ ತೀರಿಸ್ಬೇಕು ಅಂತ ಹೇಳಿದ್ರೆ ನಾನು ಬದುಕಿರಲೇಬೇಕು, ಇಲ್ಲ ಅಂದರೆ ಧರ್ಮಸ್ಥಳ ಸಂಘಕ್ಕೆ ಮೋಸ ಮಾಡ್ದಂಗೆ ಆಯ್ತದೆ. ಬೇಕಾದ್ರೆ ಸರೋಜಿನ ಕರ್ಕೊಂಡೋಗು, ಆಮೇಕಿಂದ ಬೇಕಾದ್ರೆ ನಿಧಾನಕ್ಕೆ ನಾನು ಧರ್ಮಸ್ಥಳ ಸಂಘ ಸಾಲ ತೀರಿಸ್ಬಿಟ್ಟು ಬರ್ತೀನಿ. ನಾನು ಗೌಡ್ರ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಬಿಟ್ಟಿದ್ದೀನಿ. ನಾನು ಸತ್ರೆ ಗೌಡ್ರು ಕಷ್ಟ ಆಗಕ್ಕಿಲ್ವಾ? ನಾನು ಹಣ ಎತ್ತಕನ ಬಿಟ್ಬಿಡ್ತಾರ? ಬಿಡೋಕ್ಕಿಲ್ಲ. ಇಲ್ಲಾಂದರೆ ಈಗಲೇ ಬಿರಿಯಾನಿ ತಿಂದ್ಬಿಟ್ಟು ಬಂದ್ಬಿಡ್ತಾ ಇದ್ನೋ ಏನೋ. ಏನು ಮಾಡಲಿ ಪದಿ, ಬರೋಕ್ಕೂ ಆಗಕ್ಕಿಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ಏನು ಮಾಡೋಕ್ಕಾಯ್ತದೆ? ಇಂಥ ವಿಷಯದಾಗೆಲ್ಲ ನನವೇ ಕರ್ಕೊಂಡು ಹೋಗೋಕ್ಕಾಯ್ತದೆ ಜೊತೆಗೆ? ಬಿಡು, ಎಲ್ಲರನ್ನ ಇಂಟ್ರೆಸ್ಟಿಗೆಲ್ಲ ನನವೇ ಹೇಳೋರಂತೆ ಬಂದೋರ್ತಾಗೆಲ್ಲ ಮಾತಾಡ್ಕೊಂಡು ಖುಷಿಯಾಗಿದ್ಬಿಡು. ನಿಂಗೆ ಏನಾರ ಬೇಕು, ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾಯ್ತಾ? ಲೇ ನನ್ನ ಮಗಳನ್ನ ಕರೆಸೆ, ನನ್ನ ಮಗಳು ಬರಬೇಕು ಕಣ್ಲೆ. ನನ್ನ ಮಗಳು ಯಾವಾಗ ಬರ್ತಾಳೋ ಏನೋ? ನನ್ನ ಮಗಳು ಬರಗಂಟ ನನಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಎಂಥದೂ ಇಲ್ಲ. ಅಯ್ಯೋ ನನ್ನ ಮಕ್ಕಳಿಬ್ರು ಎಲ್ಲೋದ್ರೋ ಏನೋ. ನನ್ನ ಮಗನ ಬಿರಿಯಾನಿ ತಿಂದು. ಅಯ್ಯೋ ಪತಿ, ಲೇ ಪತಿ, ಅಕ್ಕ ಅಪ್ಪ ಸದ್ಯ ಇನ್ನೂ ಬದುಕಿದ್ಯಾ? ಸತ್ತಿಲ್ವಾ? ಯಪ್ಪ ತಾಯಿ, ಯಾರೋ ಸತ್ತೋಗ್ಬಿಡ್ತಾಳೆ ಅಂತ ಹೇಳಿದಕ್ಕೆ ನನಗೆ ಅದೇನೇ ಹೊಡೆದಂಗಾಯ್ತು. ಅದಕ್ಕೆ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಹೊಲ್ದಾಗ ಕ್ಯಾಮೆ ಮಾಡ್ತಾ ಇದ್ದಳು. ಉಸಿರು ಕಟ್ಕೊಂಡು ಒಂದೇ ಸಮಕ್ಕೆ ಬಡ 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 ಓಡ್ ಬಂದ್ಬಿಟ್ಟೆ ನಾನಂತನೂ. ಅಯ್ಯಪ್ಪ ದೇವ್ರೇ, ಅಯ್ಯೋ ಅಯ್ಯೋ ನೋಡ್ದೇನೆ ಪದ್ದಿ, ನಿನಗೆ ಎಷ್ಟೊಂದು ಜನ ಫ್ಯಾನ್ಸ್ ಅವ್ರೆ. ನೀನು ಹೋಯ್ತೀಯ ಅಂತ ಹೇಳಿದ್ರೆ ಎಲ್ರಿಗೂ ತಡ್ಕೊಳಕ್ಕೆ ಆಗದಿರಂಗೆ ದುಃಖ ಆಯ್ತದೆ ಕಣೆ ಪದ್ದಿ. ಅಯ್ಯೋ ನೋಡು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಬಿಡು. ನೋಡು, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ, ನಾವು ಒಂದಲ್ಲ ಒಂದಿನ ಬರಲೇಬೇಕಲ್ವಾ?
ಅಯ್ಯೋ ತಾಯಿ, ಪ್ಯಾನು ಅಲ್ಲ ಎಸಿನೂ ಅಲ್ಲ. ಲೇ ಪದ್ದೆ, ನನ್ನ ತಾಗ 5,000 ರೂಪಾಯಿ ಸಾಲ ಇಸ್ಕೊಂಡಿದ್ದಲ್ಲೇ, 5,000 ರೂಪಾಯಿ ಸಾಲ ಕೊಟ್ಬಿಡೆ. ಆಮೇಕಿಂದ ಯಾರು ಕೊಡಕ್ಕಿಲ್ಲ ಕಣ್ಲೆ, ಕೂಲಿನಲ್ಲಿ ಮಾಡಿರೋ ದುಡ್ಡು 5,000 ರೂಪಾಯಿ ಏನೋ ಬಡ್ಡಿ ಆಸೆ ನೀನು ಕೊಟ್ಬಿಟ್ಟೆ. ಈಗ ನೀನು ನೋಡ್ರೆ ಶಿವನ್ ಪದ ಸೇರ್ಕೊತಾ ಇದೆಯಾ. ಆಮೇಕಿಂದ ನನ್ನ ಸಾಲ ತೀರ್ಸೋರು ಯಾರೇ, ಕೊಟ್ಬಿಡೆ. ಅಯ್ಯೋ ಮನಿಯಾಳು ಮುದುಕಿ, ಏನೋ ಪೊದ್ದಿ ನೋಡಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ ಬತ್ತವಳಲ್ಲ ನೋಡಿ, ಅಂತ ಪಿರುತಿ ಅಂತ ನೋಡಿದ್ರೆ ಈ ಅಮ್ಮಂಗೆ 5,000 ರೂಪಾಯಿ ಚಿಂತೆ. ಅಲ್ಲಿ ಪೊದ್ದಿ ಪಿರಾಣ ಹೋಯ್ತಾಯ್ತಲ್ಲಿ. ನಿಂಗೆ ನೋಡ್ರೆ 5,000 ರೂಪಾಯಿ ಚಿಂತೆಯೇ, ನಿಂಗೆ 5,000 ರೂಪಾಯಿಗೆ ನಾನು 5,000 ರೂಪಾಯಿ ಹೆಚ್ಚೆ ನಿಂಗೆ ಪೊದ್ದಿಗೆ ನಾನುವೇ. ಯಮ್ಮ ತಾಯಿ, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸತ್ ಮೇಲೆ ಆಮೇಕಿಂದ ಬಂದು ಇವ್ರ ಅತ್ತೆಗೆ ಹೇಳು. ಇವ್ರ ಅತ್ತೆ ಮೊದ್ಲೇನಿಯ ಮಿಟ್ಟುಗ್ಲಾಡಿ ನನಗೇನು ಗೊತ್ತು ಯಾಕೆ ಇಸ್ಕೊಂಡಿದ್ದೋ ಏನು ಕತ್ತಿಯೋ ನನಗೇನು ಗೊತ್ತು, ಹೋಗಿ ಇಸ್ಕ ಅಂತ ಹೇಳ್ಬಿಟ್ಟು ಆಮೇಕಿಂದ ನನಗೆ ದಬಾಯಿಸ್ಬಿಡ್ತಾಳೆ. ಲೆಪ್ಪದಿ ಈಗಲೇ ಹೇಳಿದ್ದೀನಿ, ಕೊಟ್ಬಿಡವ ನನ್ನ ಕಾಸ. ಅಯ್ಯೋ, ಈಗ ಗೊತ್ತಿ ಬಾಯಿ ಮುಚ್ಕೊಂಡು ಎಲ್ಲರೂ ಇರ್ತೀರಾ, ನಾನು ನೆಗದು ಬಿದ್ದು ಹೋಗ್ಬಿಟ್ಟೆ ನಂಗೆ ಹೇಳ್ತಿರಲ್ಲ. ನನಗೇನು ಆಯ್ತಾನೆ ಇಲ್ಲ, ಹೊಸಿ ಸುಮ್ಮನೆ ಇರ್ತೀರಾ ನೀವು. ಅಯ್ಯ, ಎಲ್ಲ ಸೇರ್ಕೊಂಡು ನನ್ನ ಟೆನ್ಷನ್ಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅನ್ನಿಸ್ತದೆ ನಿಮ್ಮ ಕಾಟಗಳಿಗೆ. ಚೀನಾ, ಏನ್ಲ ಇಂಥ ಕೆಲಸ ಮಾಡ್ಬಿಟ್ಟೆ. ಏನೋ ನನ್ನ ಮಗಳು ಕರ್ಕೊಂಬಂದವಳಲ್ಲ, ಅಳಿ 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 ಅಂತಂದ್ರೆ ಮನೆ ತೊಳೆಯಲ್ಲ ಅತ್ತೆನೆ ತೊಳಿತಿದ್ಯಲ್ವೇನ್ಲ ನೀನು. ಅಯ್ಯೋ, ಈ ನನ್ನ ಮಗಂಗೆ ಒಂಚೂರು ಬಿರಿಯಾನಿ ತಿನ್ನಿಸ್ಬಿಟ್ಟು ನೋಡಿಸ್ಬೇಕಿತ್ತು, ಅವಾಗ ಸರೋಗೋದು. ಯಾರಿಗೆ ಅರ್ಥ ಆಯ್ತದ ನನ್ನ ಭಾಷೆ. ಅಯ್ಯೋ, ಏನಪ್ಪ ಮಾಡಲಿ ನಾನು. ಲೇ ಫೋನ್ ಹಾಕೆ ನನ್ನ ಮಗಳಿಗೂ ನನ್ನ ಗಂಡಂಗೆ, ಇವೆಲ್ಲ ಎಲ್ಲಿ ಹೋದ್ಲೆ ನನ್ನ ಮಗಳು ಎಲ್ರೂ. ಅಯ್ಯೋ ದೇವ್ರೆ, ನನ್ನ ಮಕ್ಕಳು ಮದುವೆ ನೋಡಲಿಲ್ಲ, ಏನು ಮುಂಜಿ ನೋಡಲಿಲ್ಲ, ಮೊಮ್ಮಕ್ಕಳನ್ನ ನೋಡಲಿಲ್ಲ. ಆ ದೇವರು ಇಷ್ಟು ಬಿರ್ನಾಣಿ ಯಾಕೆ ಕರ್ಕತೈತೆ. ಅಯ್ಯೋ, ಅಲ್ಲ ನಂಗೆ ಒಂದು ಅರ್ಥ ಆಯ್ತಿಲ್ಲ, ನೀವೆಲ್ಲ ಆರ ಹಾಕ್ಬಿಟ್ಟು ಬಾಯ್ ಬಿಡ್ಕೊತಾ ಇದ್ದೀರಾ. ಆಸ್ಪತ್ರೆಗೆ ಕರ್ಕೊಂಡೋಗೋಣ ಸೇರಿಸ್ಬೋದಿತ್ತಲ್ವೇನೆ. ನಿಮ್ಮ ಅತ್ತೆನೇ ಹೇಳ್ತಲ್ಲ, ಮೈಗೆಲ್ಲ ವಿಸತ್ಬಿಟ್ಟೈತೆ, ಆಸ್ಪತ್ರೆಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ತಾನೇ ಸುಮ್ಮನೆ ಕುಂತಿರೋದು. ಅಲ್ಲಿಗೆ ಹೋದ್ರು ಆಸ್ಪತ್ರೆಗೆ ಏನು ನೋಡೋಕ್ಕಿಲ್ಲ ಅವರು, ಏನೋ ಕೈಗೋ ಕಾಲ್ಗೋ ಕೊಡ್ದಿದ್ರೆ ನೋಡ್ತಾರೆ. ಮೈ ತುಂಬ ವಿಸ ಆಗಿದ್ರೆ ಎಲ್ಲಿ ನೋಡೋಕ್ಕಾಯ್ತದೆ ಕಣ್ಪದಿ. ನಾನು ದುಡ್ಡು ವಸೂಲಿ ಮಾಡ್ಕೊಂಡೆ ನೀವು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆಮೇಕಿಂದ ಎಲ್ಲ ಯಾಮರ್ಸ್ಬಿಡ್ತಾರೆ. ಯಾಕೆ ಬೇಕು, ಇವಾಗ ಕೇಳಿದಿನಲ್ಲ, ಕೂಡ ಗಂಟ ಬಿಡೋಕ್ಕಿಲ್ಲ ನಾನಂತೂ. ಆ ಪೊಲೀಸ್ ಅಪ್ಪರು ಇನ್ನೂ ಬರಲಿಲ್ವಲ್ಲ, ಪೊಲೀಸರು ಫೋನ್ ಹಾಕಿದ್ರು ಎಲ್ಲ ಮುಗಿದ ಮೇಲೆ ನೀ ಬರೋದು. ಹೇಳಿ ಅಪ್ಪರೆಲ್ಲ ಏನು ಪೊದ್ದಿ ಸತ್ ಮೇಲೆ ಏನೋ ಬಂದ್ಬಿಡ್ತಾರೆ, ಏನು ಕತ್ತಿಯೋ ಹಾಕಾಣೆ. ಫೋನ್ ಹಾಕಿವ್ನಿ, ಬಂದು ಚೀನದೊಂದು ಎಳ್ಕೊಂಡು ಹೋಗ್ಲಿ, ಅವಾಗ ನನಗೆ ನೆಮ್ಮದಿ ಆಯ್ತದೆ. ಅಯ್ಯೋ ಪೊದ್ದಿ, ಟೆನ್ಷನ್ ತಗೋಬೇಡ, ಸಮಾಧಾನ ಮಾಡ್ಕ. ಒಯ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ನೀನು ಎಲ್ಲೋದ್ರೂ ಇಲ್ಲೇ ಇದೆಯಾ, ಈ ಮನೆಗೆ ಏನಿಯಾ ಓಡಾಡ್ತಾ ಇರ್ತೀಯ. ಈ ಮನೆ ಬಿಟ್ಬಿಡ್ತಾನೆ ನೀನು ಎಲ್ಲೋಗಕ್ಕೆ ಸಾಧ್ಯ ಹೇಳು. ನಿನಗೆ ಗೊತ್ತಲ್ವಾ, ನಿನಗೆ ನಾವೆಲ್ಲ ನೀನು ಯಾಪಟ್ಟಿ ಇಷ್ಟಪಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ನೋಡೋಕನ ಇಲ್ಲೇ ತಿರುಗಾಡ್ತಾ ಇರ್ತೀಯ. ಮೋಹಿನಿ ಆಗಿರ್ತೀಯ. ಮೋಹಿನಿ ಗಿಹಿನಿ ಆದರೆ ನಮ್ಮ ಮುಂದಕ್ಕೆ ಮಾತ್ರ ಪ್ರತ್ಯಕ್ಷ ಆಗ್ಬಿಡ್ವೆ. ಯಾಕಂದರೆ ನಮಗೆ ಮೊದಲೇ ಗುಂಡಿಗೆ ಗಟ್ಟಿ ಇಲ್ಲ. ಆಮೇಕಿಂದ ಹಂಗೆ ಏನಿಯೋ ವಾಗಿ ಹಾಕ್ಸ್ಕೊಬಿಟ್ರೆ ಭಯ ಆಯ್ತದೆ. ಇಷ್ಟೇ ಫ್ರೆಂಡ್ಶಿಪ್ಪು. ಮೋಹಿನಿ ಆದ್ಮೇಲೆ ಬರಬೇಡ ಅಂತಿರ್ತಾಳೆ. ಎದೊಳೆ ಮ್ಯಾಕೆ ಎದ್ದೋಗಲೇ ಜಯಮ್ಮ, ರುಬ್ಬಿಡ್ತೀನಿ ಅಷ್ಟೇ ನೀಯ. ಯಪ್ಪ ದೇವ್ರೆ, ನನಗೇನು ಆಯ್ತಿಲ್ಲ ಅಂದರೂ ಎಲ್ಲರೂ ಬಂದು ಕೂರಿಸ್ಕೊಂಡು ಬಿರಿಯಾನಿ ಸಂಡಕ್ಕಿತ್ತು ಚಪ್ಪರ್ಸ್ಕೊಂಡು ತಿಂದೆ. ಅಷ್ಟು ಬಿಟ್ಬಿಟ್ರೆ ನಾನು ಏನು ಮಾಡಲೇ ಇಲ್ಲ. ಇವ್ರು ಒಳ್ಳೆ ನೆನೆಯ, ನನಗೇನು ಆಯ್ತಾನೂ ಇಲ್ಲ. ಇವ್ರು ಯಾಕೆ ನನಗೆ ಇಂಥ ಚಿತ್ರ ಹಿಂಸೆ ಕೊಡ್ತಾರೋ ಏನೋ ನಾ ಕಾಣೆ. ನನ್ನ ಮಗಳು ಬರೋ ಗಂಟ ನಾನು ಯಾರು ಮಾತಾಡ್ಸ್ಬೇಡ್ರಿ. ನನ್ನ ಮಗಳು ಬರಲಿ, ಆಮೇಗಿಂದ ನಾನು ಮಾತಾಡ್ತೀನಿ. ಹೇಳ್ ಕಳ್ಸೋರು ಕಣ್ಪದ್ದಿ, ನಿನ್ನ ಮಗಳು ಗೊತ್ತಾವಳಂತೆ, ಸಮಾಧಾನ ಮಾಡ್ಕ. ಏನು ಹೇಳಿಲ್ಲ ನಿನ್ನ ಮಗಳಿಗೆ, ನಿಂಗೆ ಸುಮ್ಮನೆ ಹುಷಾರಿಲ್ಲ ಹಂಗೆ ಹಿಂಗೆ ಬಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಗೊತ್ತಾವಳೆ, ಸುಮ್ಕಿರ್ರಿ, ಬಂದಾಗ ಮಾತಾಡನಿ. ಅಲ್ಲಿ ಗಂಟ ಸುಮ್ಮನೆ ಯಾಕೆ ನೀವೆಲ್ಲ ಬಾಯಿ ನೋಯಿಸ್ಕೊತೀರ ಹೇಳಿ. ಹೊಸಿ ಎಲ್ಲ ಸುಮ್ಕಿದ್ರೆ ನೀನಿಯ ಸರಿ. ಸುಮ್ಮನೆ ಅವಳಿಗೆ ಉಸಿರಾಡಕನ ಬಿಡಿ ಹೊಸಿ. ಮಗಳು ಬರೋ ಗಂಟ ನಾನು ಉಸಿರಾಡ್ಲಿ. ಏನು ಆಗದಿದ್ದು ಹೆಂಗಪ್ಪ ಸಾಯ್ತಾರೆ ಅಂತಲೇ ನನಗೆ ಅರ್ಥ ಆಯ್ತಿಲ್ಲ. ನಾನು ಸಂದಕ್ಕಿದ್ದೀನಿ ಅಂದರೂ ಕೇಳ್ತಿಲ್ಲ ಇವ್ರು ಯಾರು. ನಾನು